ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ನನ್ನ ಮಲ್ಲಿಗೆ ತೋಟದ ಮಲ್ಲಿಗೆ ಮೊಗ್ಗುಗಳು. ಇದನ್ನು ನಾನು ಕಟ್ಟಿ ಮಾರುಕಟ್ಟೆಗೆ ನೀಡ್ತೇನೆ, ಹಾಗೆ ಸ್ವಲ್ಪ ಹಣವನ್ನು ಕೂಡ ಸಂಪಾದಿಸುತ್ತೇನೆ. ನಾವು ಮಲ್ಲಿಗೆ ಗಿಡಗಳನ್ನು ತಂದು ನಟ್ಟಾಗ ಅದರಲ್ಲಿ ಹೂ ಆಗುವುದು ತುಂಬಾನೇ ಕಡಿಮೆ ಅಂತ ಹೇಳಬಹುದು. ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿದಾಗ ಮಾತ್ರ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರುತ್ತದೆ. ನನ್ನ ಮಲ್ಲಿಗೆ ತೋಟದಲ್ಲಿ ಆದಂತಹ ಮೊಗ್ಗುಗಳನ್ನು ನೋಡಿ ಹಲವಾರು ಜನರು ನನಗೆ ಕೇಳ್ತಾರೆ, ನಿಮ್ಮ ಮಲ್ಲಿಗೆ ಗಿಡಗಳಿಗೆ ನೀವು ಯಾವೆಲ್ಲ ಫರ್ಟಿಲೈಸರನ್ನು ಹಾಕ್ತೀರಾ, ಸ್ಪ್ರೇಯನ್ನು ಹಾಕ್ತೀರಾ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಸ್ಪ್ರೇಯನ್ನು ಹಾಕಿದ್ದೇನೆ, ಯಾವೆಲ್ಲ ಫರ್ಟಿಲೈಸರನ್ನು ಹಾಕ್ತಾ ಇರ್ತೇನೆ, ಈ ಎಲ್ಲ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಿಮ್ಮ ಗಿಡಗಳಲ್ಲೂ ಕೂಡ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಹೂವನ್ನು ನೀವು ಪಡೆಯಬೇಕಾದರೆ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಮೊದಲಿಗೆ ನರ್ಸರಿಯಿಂದ ಕೆಲವೊಂದು ಗಿಡಗಳನ್ನು ತಂದು ನಟ್ಟಿದ್ದೆ. ಸ್ಟಾರ್ಟಿಂಗಲ್ಲಿ ನನಗೆ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪನೂ ಕೂಡ ನಾಲೆಜ್ ಇರಲಿಲ್ಲ. ಹಲವಾರು ಮೆಡಿಸಿನ್ಗಳನ್ನು ಹಾಕ್ತಾ ಇದ್ದೆ, ಹಲವಾರು ರೀತಿಯಾದ ಗೊಬ್ಬರಗಳನ್ನೆಲ್ಲ ಹಾಕ್ತಾ ಇದ್ದೆ. ಆದರೆ ಈಗ ಅಂದರೆ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ನನಗೆ ತಿಳಿದ ನಂತರ ನಾನು ಹೆಚ್ಚಿಗೆ ಏನು ಗೊಬ್ಬರವನ್ನು ಹಾಕ್ತಾ ಇಲ್ಲ, ಹಾಗೆ ಕೆಮಿಕಲ್ ಫರ್ಟಿಲೈಸರನ್ನು ಕೂಡ ಹೆಚ್ಚಿಗೆ ಹಾಕ್ತಾ ಇಲ್ಲ. ನನ್ನ ಗಿಡಗಳಲ್ಲಿ ಇಷ್ಟೊಂದು ಒಳ್ಳೆಯ ಇಳುವರಿಯನ್ನು ಪಡೆಯಲು ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಫರ್ಟಿಲೈಸರ್ ಕಡಲೆ ಹಿಂಡಿ ಅಥವಾ ನೆಲಗಡಲೆ ಹಿಂಡಿ ಅಂತ ಹೇಳ್ತಾರೆ, ಅದನ್ನೇ ನಾನು ಹೆಚ್ಚಾಗಿ ನನ್ನ ಗಿಡಗಳಿಗೆ ಹಾಕ್ತಾ ಇರ್ತೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇದೇ ನೆಲಗಡಲೆ ಹಿಂಡಿ. ಇದನ್ನು ನಾವು ಗಿಡಗಳಿಗೆ ಹಾಕುವುದರಿಂದ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ. ಆದರೆ ನಾನು ಯಾವಾಗಲೂ ಹೇಳುವಂತೆ ಮಳೆಗಾಲದಲ್ಲಿ ಇದನ್ನು ನಾವು ಗಿಡಗಳಿಗೆ ಹಾಕಬಾರ್ದು. ಇದು ಕೆಲವೊಮ್ಮೆ ಚಿಪ್ಸ್ ರೀತಿಯಲ್ಲೂ ಕೂಡ ನಿಮಗೆ ಸಿಗ್ತದೆ, ಹಾಗೆ ಪೌಡರ್ ರೀತಿಯಲ್ಲೂ ಕೂಡ ಸಿಗ್ತದೆ. ನಾವು ಇದನ್ನು ಚಿಪ್ಸ್ ರೀತಿಯಲ್ಲಿ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಹುದು, ಆದರೆ ಅದು ಗಿಡದ ಮಣ್ಣಿನೊಂದಿಗೆ ಸೇರಿಕೊಳ್ಳಲು ತುಂಬಾ ಸಮಯ ತೆಗೆದುಕೊಳ್ತದೆ. ಹಾಗಾಗಿ ಇದನ್ನು ನಾನು ನೀರಿನಲ್ಲಿ ನೆನೆಸಿಟ್ಟು ನಂತರ ಗಿಡಗಳಿಗೆ ಹಾಕ್ತೇನೆ. ಕೆಲವರು ನೆಲಗಡಲೆ ಹಿಂಡಿಯನ್ನು 4 ರಿಂದ 5 ದಿನಗಳ ಕಾಲ ಗೋಮೂತ್ರದೊಂದಿಗೆ ನೆನೆಸಿಟ್ಟು ಅದನ್ನು ಜೀವಾಮೃತವಾಗಿ ಮಾಡಿ ನಂತರ ಗಿಡಗಳಿಗೆ ಹಾಕ್ತಾರೆ. ಆದರೆ ನಾನು ಅಷ್ಟೊಂದು ಕಷ್ಟದ ಕೆಲಸವನ್ನು ಮಾಡದೆ ಸುಲಭವಾಗಿ ನನ್ನ ಮಲ್ಲಿಗೆ ಗಿಡಗಳಿಗೆ ಫರ್ಟಿಲೈಸರನ್ನು ಹಾಕ್ತಾ ಇರ್ತೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ನೆಲಗಡಲೆ ಹಿಂಡಿಯನ್ನು ನಾನು ಒಂದು ಬಕೆಟ್ಗೆ ಹಾಕಿಕೊಂಡಿದ್ದೇನೆ. ಇದರಲ್ಲಿ 3 kgಯಷ್ಟು ನೆಲಗಡಲೆ ಹಿಂಡಿ ಇದೆ. ನಾನು ನನ್ನ 45 ಗಿಡಗಳಿಗೆ ಕೇವಲ 3 kgಯಷ್ಟು ಮಾತ್ರ ಬಳಸ್ತೇನೆ. ಹಾಗೆಯೇ ನಾನು ಇದರ ಜೊತೆಗೆ ಹಟ್ಟಿ ಗೊಬ್ಬರ ಅಥವಾ ಸಗಣಿ ಗೊಬ್ಬರದ ಪುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ತುಂಬ ಡ್ರೈ ಆದ ಸಗಣಿ ಗೊಬ್ಬರವನ್ನೇ ಹಾಕಬೇಕು, ಹಸಿ ಗೊಬ್ಬರವನ್ನು ಹಾಕಬಾರ್ದು. ಇದನ್ನು ನಾನು ಕೆಲವು ಸಲ ನೆಲಗಡಲೆ ಹಿಂಡಿ ಎಷ್ಟು ಹಾಕ್ತೇನೆ ಅಷ್ಟನ್ನು ಹಾಕ್ತೇನೆ, ಕೆಲವು ಸಲ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹಾಕ್ತೇನೆ. ಆದರೆ ಹಿಂಡಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಹಾಕಬಾರ್ದು, ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ನೋಡಿ, ಇದಕ್ಕೆ ನಾನು ಈ ಪೌಡರನ್ನು ಹಾಕ್ತಾ ಇದ್ದೇನೆ, ಸಗಣಿ ಗೊಬ್ಬರದ ಪೌಡರ್. ಇದು ಎಲ್ಲಿ ಸಿಗ್ತದೆ ಅಂತ ಕೇಳಬೇಡಿ, ಯಾಕಂದರೆ ನಾನು ಸಗಣಿ ಗೊಬ್ಬರವನ್ನು ತರಿಸಿ ಅದನ್ನು ಸರಿಯಾಗಿ ಒಣಗಿಸಿ, ಅಂದರೆ ಬಿಸಿಲಿನಲ್ಲಿ ಒಣಗಿಸಬಾರ್ದು, ಸ್ವಲ್ಪ ನೆರಳಿನಲ್ಲಿ ಒಣಗಿಸಿದ್ದೇನೆ. ಅದನ್ನು ನಾನು ಸ್ವಲ್ಪ ಪೌಡರ್ ರೀತಿಯಲ್ಲಿ ಮಾಡಿಕೊಂಡಿದ್ದೇನೆ. ಹಾಗೆ ಅದಕ್ಕೆ ಈಗ ನಾನು ನೀರನ್ನು ಹಾಕ್ತಾ ಇದ್ದೇನೆ. ಈ ಬಕೆಟ್ನಲ್ಲಿ ಫುಲ್ಲು ನೀರನ್ನು ಹಾಕಬಹುದು ಅಥವಾ ಮುಕ್ಕಾಲು ಭಾಗದಷ್ಟು ನೀರನ್ನು ಕೂಡ ಹಾಕಬಹುದು. ಆದರೆ ಹಿಂಡಿ ಸರಿಯಾಗಿ ನೆನೆಯಬೇಕು, ಅಷ್ಟು ನೀರನ್ನು ಹಾಕಲೇಬೇಕಾಗ್ತದೆ. ಇದರ ಜೊತೆಗೆ ಬೇವಿನ ಹಿಂಡಿಯನ್ನು ಕೂಡ ಹಾಕಿ ನೆನೆಸಬಹುದು, ಆದರೆ ಅದರ ಪ್ರಮಾಣ ತುಂಬ ಕಡಿಮೆ ಆಗಿರಬೇಕು. ನೆಲಗಡಲೆ ಹಿಂಡಿಯನ್ನು 10 ಬೌಲ್ನಷ್ಟು ಹಾಕಿದರೆ ಬೇವಿನ ಹಿಂಡಿಯನ್ನು 1 ಬೌಲ್ನಷ್ಟು ಮಾತ್ರ ಹಾಕಬೇಕಾಗ್ತದೆ. ಹಾಗೆ ನೋಡಿ, ನಾನು ಇಲ್ಲಿಯ ತನಕ ನೀರನ್ನು ತುಂಬಿಸಿ ಇಟ್ಟಿದ್ದೇನೆ. ಫುಲ್ಲಾಗಿ ನೀರನ್ನು ತುಂಬಿಸಬೇಡಿ, ಯಾಕಂದರೆ ಅದು ಸ್ವಲ್ಪ ಮೇಲೆ ಬರ್ತದೆ. ಹಾಗೆ ಮುಕ್ಕಾಲು ಭಾಗದಷ್ಟು ನೀರನ್ನು ತುಂಬಿಸಿದರೆ ಸಾಕಾಗ್ತದೆ. ನಾನು ಈಗ ಬಕೆಟನ್ನು ಚೇಂಜ್ ಮಾಡಿದ್ದೇನೆ, ಹಾಗೆ ಈ ರೀತಿಯಾಗಿ ಮುಚ್ಚಿ ಇಟ್ಟಿದ್ದೇನೆ. ಹಾಗೆ ನೆಕ್ಸ್ಟ್ ಡೇ ನೋಡಿ ಈ ರೀತಿಯಾಗಿ ಇರ್ತದೆ. ಇದನ್ನು ನಾವು ಹಾಗೆ ಇಡಬಾರ್ದು, ಒಂದು ಕೋಲಿನ ಸಹಾಯದಿಂದ ಸರಿಯಾಗಿ ತಿರುಗಿಸಿ ಇಡಬೇಕಾಗ್ತದೆ. ಅಂದರೆ ನಾನು ಇದನ್ನು ಡೈರೆಕ್ಟಾಗಿ ಈಗ ಗಿಡಗಳಿಗೆ ಹಾಕ್ತಾ ಇಲ್ಲ. ನಾನು ಹೆಚ್ಚಾಗಿ ಇವತ್ತು ಸಂಜೆ ನೆಲಗಡಲೆ ಹಿಂಡಿಯನ್ನು ನೆನೆಸಿಟ್ಟರೆ ನಾಡಿದ್ದು ಬೆಳಗ್ಗೆ ಗಿಡಗಳಿಗೆ ಹಾಕ್ತೇನೆ. ಹಾಗೆ ಮಧ್ಯದಲ್ಲಿ ಒಂದು ದಿನ ಇದೆಯಲ್ಲ, ಆ ದಿನದಲ್ಲಿ ನಾನು ಈ ರೀತಿಯಾಗಿ ಮಾಡ್ತೇನೆ. ನೋಡಿ, ಈ ರೀತಿಯಾಗಿ ಅದು ಡ್ರೈ ಆಗಿರ್ತದೆ. ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕಿ ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ತಿರುಗಿಸಲು, ನಂತರ ಸ್ವಲ್ಪ ನೀರನ್ನು ಹಾಕಿಕೊಂಡು ತಿರುಗಿಸ್ತಾ ಇರಬೇಕು. ನೋಡಿ, ಈ ರೀತಿಯಾಗಿ ನಾನು ನೀರನ್ನು ಹಾಕಿ ತಿರುಗಿಸ್ತಾ ಇದ್ದೇನೆ. ನಾನು ಒಂದು ಕೈಯಲ್ಲಿ ಮೊಬೈಲನ್ನು ಹಿಡಿದು ಹೀಗೆ ವಿಡಿಯೋ ಮಾಡ್ತಾ ಇರೋದರಿಂದ ಸರಿಯಾಗಿ ಬಂದಿಲ್ಲ, ಆದರೂ ಸ್ವಲ್ಪ ನಿಮಗೆ ತಿಳಿತದೆ ಅಂತ ಅಂದ್ಕೊಳ್ತೇನೆ. ನೋಡಿ, ಹೀಗೆ ಮಿಕ್ಸ್ ಮಾಡಿಕೊಳ್ಳಿ.
ಈ ರೀತಿಯಾಗಿ ನೀವು ಬೆಳಗ್ಗೆ ಹಾಗೂ ಸಂಜೆ 2 ಟೈಮ್ ಕೂಡ ಮಾಡಬೇಕಾಗ್ತದೆ. ನೀವು ಬೆಳಗ್ಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಟರೆ ಸಂಜೆ ಪುನಃ ಸ್ವಲ್ಪ ಡ್ರೈ ಆಗ್ತದೆ. ಆಗ ಪುನಃ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಇದನ್ನು ಗಿಡಗಳಿಗೆ ಹಾಕುವುದರಿಂದ ಗಿಡಗಳು ಚೆನ್ನಾಗಿ ಬೆಳೀತದೆ. ನಾನು ಕೆಲವೊಮ್ಮೆ 15 ದಿನಕ್ಕೊಮ್ಮೆ ಇದನ್ನು ಹಾಕ್ತೇನೆ, ಕೆಲವೊಮ್ಮೆ ತಿಂಗಳಿಗೆ ಒಮ್ಮೆ ಹಾಕ್ತೇನೆ. ಮಧ್ಯದಲ್ಲಿ ಬೇರೆ ಯಾವುದಾದ್ರೂ ಗೊಬ್ಬರವನ್ನು ಹಾಕ್ತೇನೆ. ನಾನು ಕೆಲವೊಮ್ಮೆ ಗೊಬ್ಬರವನ್ನು ಬದಲಿಸ್ತೇನೆ, ಆದರೆ ನೆಲಗಡಲೆ ಹಿಂಡಿಯನ್ನು ನಾನು ತಿಂಗಳಿಗೊಮ್ಮೆ ಹಾಕ್ತಾ ಇರ್ತೇನೆ. ಆದರೆ ಮಳೆಗಾಲದಲ್ಲಿ ಹಾಕುವುದಿಲ್ಲ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ನೀವು ನೆಲಗಡಲೆ ಹಿಂಡಿಯನ್ನು ಕೇವಲ 1 ದಿನ ಮಾತ್ರವಲ್ಲದೆ 3 ರಿಂದ 4 ದಿನ ಬೇಕಾದರೆ ನೆನೆಸಿ ಇಡಬಹುದು. ಆದರೆ ಪ್ರತಿದಿನ ಇದೇ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ, ಹಾಗೆ ಈ ರೀತಿಯಾಗಿ ಮುಚ್ಚಿ ಇಡಬೇಕಾಗ್ತದೆ. ನಾವು ಈ ರೀತಿಯಾಗಿ 2 ಹೊತ್ತು ಮಿಕ್ಸ್ ಮಾಡಿದರೂ ಕೂಡ ನೆಕ್ಸ್ಟ್ ಡೇ ನಾವು ಅದನ್ನು ನೋಡುವಾಗ ಪುನಃ ಈ ರೀತಿಯಾಗಿ ಗಟ್ಟಿಯಾಗಿರ್ತದೆ. ಪುನಃ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡು ನಂತರ ಗಿಡಗಳಿಗೆ ಹಾಕಬೇಕು. ಆದರೆ ಡೈರೆಕ್ಟಾಗಿ ದಪ್ಪಗಿನ ಈ ಮಿಶ್ರಣವನ್ನು ಹಾಕಬಾರ್ದು. ಅದಕ್ಕೆ ಸರಿಯಾಗಿ ನೀರನ್ನು ಹಾಕಿ ನಾವು ಗಿಡಗಳಿಗೆ ಹಾಕಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ನಾನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಡೇ ನಮಗೆ ಅಷ್ಟೊಂದು ಕಷ್ಟ ಆಗುವುದಿಲ್ಲ, ಸ್ವಲ್ಪ ನೀರಿನ ಅಂಶ ಇರ್ತದೆ. ಹಾಗೆ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ ಸರಿಯಾಗಿ ನೀರನ್ನು ಹಾಕಬೇಕು. ಈ ರೀತಿಯಾಗಿ ನಾವು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡ ನಂತರ ಇದಕ್ಕೆ ನಾವು ನೀರನ್ನು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈ ಬಕೆಟ್ನಲ್ಲಿ ಫುಲ್ಲಾಗಿ ಆಗಿದೆ. ಹಾಗಾಗಿ ನಾನು ಬೇರೊಂದು ಬಕೆಟನ್ನು ತೆಗೆದುಕೊಳ್ತೇನೆ. ನೀವು ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಮಾಡುವುದಾದಲ್ಲಿ ನೀವು ಅದರಲ್ಲೇ ನೀರು ಹಾಕಿಕೊಳ್ಬಹುದು. ನೋಡಿ, ನಾನು ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಈ ಮಿಶ್ರಣವನ್ನು ತೆಗೆದು ಇನ್ನೊಂದು ಬಕೆಟ್ಗೆ ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲೂ ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಈ ಮಿಶ್ರಣವನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ನಾನು ಇಲ್ಲಿ ಕೇವಲ 1 ದಿನ ನೆನೆಸಿಟ್ಟ ಕಾರಣ ಅಷ್ಟೊಂದು ಸ್ಮೆಲ್ ಬರುವುದಿಲ್ಲ. ಒಂದು ವೇಳೆ ನೀವು 3 ರಿಂದ 4 ದಿನ ನೆನೆಸಿಟ್ಟಲ್ಲಿ ತುಂಬಾ ಸ್ಮೆಲ್ ಬರ್ತದೆ. ನಾನು ಹಾಗಾಗಿ 1 ದಿನ ಮಾತ್ರ ನೆನೆಸಿಡ್ತೇನೆ. ನೋಡಿ, ಇಷ್ಟು ಮಾತ್ರ ನಾನು ಹಾಕಿದ್ದೇನೆ. ಇದಕ್ಕೆ ಈಗ ನಾನು ಸರಿಯಾಗಿ ನೀರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ಗಿಡಗಳಿಗೆ ಹಾಕ್ತೇನೆ. ನೋಡಿ, ಈ ಬಕೆಟ್ನ 3/4 ಭಾಗದಷ್ಟು ಮಾತ್ರ ನಾನು ನೀರನ್ನು ಹಾಕ್ತಾ ಇದ್ದೇನೆ, ಫುಲ್ಲಾಗಿ ಹಾಕ್ತಾ ಇಲ್ಲ. ಇನ್ನೂ ಕೂಡ ನೀವು ತೆಳುವಾಗಿ ಹಾಕ್ತೇನೆ ಅಂತ ಅಂದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಹೆಚ್ಚಿಗೆ ನೀರನ್ನು ಗಿಡಗಳಿಗೆ ಹಾಕಬಹುದು. ನೀವು ಇಷ್ಟು ದಪ್ಪ ಮಾಡಿದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಬೇಕಾಗ್ತದೆ. ಹಾಗೆ ಚಿಕ್ಕ ಚಿಕ್ಕ ಗಿಡಗಳಿಗೆ ಹಾಕುವುದಿದ್ದರೂ ಕೂಡ ನೀವು ಹಾಕಬಹುದು, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕಿ. ನಾನು ಹಾಕಿದಂತಹ ಪುಡಿ ಗೊಬ್ಬರದಲ್ಲಿ ಸ್ವಲ್ಪ ಈ ರೀತಿಯಾದ ಕಸಗಳಿದ್ದವು, ಹಾಗಾಗಿ ಇದು ಮೇಲೆ ಬಂದು ನಿಂತಿದೆ. ನೋಡಿ, ಇದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡೇ ಹಾಕಬೇಕಾಗ್ತದೆ. ಅದರಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ, ಗಿಡಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗುವುದಿಲ್ಲ. ನೋಡಿ, ಈ ರೀತಿಯಾಗಿ ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಗಿಡಗಳ ಬುಡಕ್ಕೆ ಹಾಕಬೇಕು. ನಾವು ಗಿಡಗಳ ಬುಡಕ್ಕೆ ಹಾಕುವಾಗ ಒಮ್ಮೆ ಗಿಡದ ಬುಡದ ಕಳೆ ಗಿಡಗಳನ್ನೆಲ್ಲ ತೆಗೆದುಕೊಳ್ಬೇಕು, ಹಾಗೆ ಕಸಗಳನ್ನೆಲ್ಲ ತೆಗೆದುಕೊಳ್ಬೇಕು. ಈ ನೆಲಗಡಲೆ ಹಿಂಡಿಯ ನೀರು ಅಂತ ಅಲ್ಲ, ಯಾವುದೇ ಫರ್ಟಿಲೈಸರನ್ನು ಹಾಕುವಾಗ ನೀವು ಒಮ್ಮೆ ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಹಾಕಿದ ಫರ್ಟಿಲೈಸರಿಂದ ಕಳೆ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೀತದೆ, ಆದರೆ ಗಿಡಗಳ ಬೆಳವಣಿಗೆ ಅಷ್ಟೊಂದು ಚೆನ್ನಾಗಿ ಆಗುವುದಿಲ್ಲ. ಹಾಗಾಗಿ ಎಲ್ಲ ಕಳೆ ಗಿಡಗಳನ್ನೆಲ್ಲ ತೆಗೆದುಕೊಂಡು ನಂತರ ಫರ್ಟಿಲೈಸರನ್ನು ನೀವು ಗಿಡಗಳಿಗೆ ಹಾಕಬೇಕು. ಒಂದು ವೇಳೆ ನೀವು ತುಂಬ ಟೈಮ್ನಿಂದ ಗಿಡದ ಬುಡವನ್ನು ಬಿಡಿಸಿಕೊಳ್ಳದೇ ಇದ್ದಲ್ಲಿ ಒಮ್ಮೆ ನೀವು ಗಿಡದ ಬುಡವನ್ನು ಬಿಡಿಸಿಕೊಂಡೇ ಈ ನೀರನ್ನು ಹಾಕಬೇಕು. ನೋಡಿ, ಹೀಗೆ ನಾನು ಕಳೆ ಗಿಡಗಳನ್ನೆಲ್ಲ ತೆಗೆದಿದ್ದೇನೆ. ನಂತರ ನಾನು ಈಗ ಮಣ್ಣನ್ನು ಸ್ವಲ್ಪ ಬಿಡಿಸಿಕೊಳ್ತಾ ಇದ್ದೇನೆ. ಈ ಒಂದು ಮೆಥಡನ್ನು ನೀವು ನೀರನ್ನು ಹಾಕಿದ ನಂತರವೂ ಕೂಡ ಮಾಡಬಹುದು, ನೀರನ್ನು ಹಾಕುವ ಮೊದಲು ಕೂಡ ಮಾಡಬಹುದು. ನೋಡಿ, ಈ ರೀತಿಯಾಗಿ ಮಾಡಬೇಕು. ನಂತರ ಈಗ ನಾನು ನೀರನ್ನು ಹಾಕ್ತಾ ಇದ್ದೇನೆ, ಅಂದರೆ ಹಿಂಡಿಯ ನೀರನ್ನು ಹಾಕ್ತಾ ಇದ್ದೇನೆ. ಹಿಂಡಿ ಮತ್ತು ಸಗಣಿ ಗೊಬ್ಬರವನ್ನು ನೆನೆಸಿದಂತಹ ನೀರು. ನೋಡಿ, ಇಷ್ಟು ಪ್ರಮಾಣದಲ್ಲಿ ಹಾಕಿದ್ದೇನೆ. ಈ ನೀರು ಸ್ವಲ್ಪ ಡ್ರೈ ಆದ ನಂತರ ಪುನಃ ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕು. ಇಲ್ಲದಿದ್ದಲ್ಲಿ ಅಲ್ಲೇ ಸ್ವಲ್ಪ ಬಿಳಿ ಬಣ್ಣದ ಫಂಗಸ್ ರೀತಿಯಲ್ಲಿ ಬರ್ತದೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಹೆದರಿಕೊಳ್ಳುವ ಅಗತ್ಯ ಇಲ್ಲ, ಅದು ಒಂದು ಸಹಜವಾದ ಪ್ರಕ್ರಿಯೆ. ಅದು 2-3 ದಿನದಲ್ಲಿ ಸರಿ ಆಗ್ತದೆ. ತುಂಬ ಬಿಸಿಲಿರುವಾಗ ಆ ರೀತಿ ಆಗುವುದಿಲ್ಲ. ಸ್ವಲ್ಪ ಚಳಿ ಇರುವಾಗ ಸ್ವಲ್ಪ ಮೇಲ್ಪದರದಲ್ಲಿ ಬಿಳಿ ಬಣ್ಣ ಬರ್ತದೆ. ಹಾಗೆ ಮಳೆಗಾಲದಲ್ಲಿ ಇದನ್ನು ನೀವು ದಯವಿಟ್ಟು ಗಿಡಗಳಿಗೆ ಹಾಕಬೇಡಿ. ಇದೇ ರೀತಿಯಾಗಿ ಎಲ್ಲ ಗಿಡದ ಬುಡದ ಮಣ್ಣನ್ನು ಬಿಡಿಸಿಕೊಂಡು ಈ ನೀರನ್ನು ಹಾಕಬೇಕು. ಒಂದು ವೇಳೆ ನಿಮಗೆ ಕಳೆ ಗಿಡಗಳನ್ನೆಲ್ಲ ತೆಗೆದು ಮಣ್ಣನ್ನು ಬಿಡಿಸಿಕೊಳ್ಳಲು ಸಮಯ ಇಲ್ಲ ಅಂತ ಇದ್ದಲ್ಲಿ ನೀವು ಹಿಂಡಿಯ ನೀರನ್ನು ಹಾಕದೇ ಇರಬೇಡಿ. ಹಾಗೆಯೂ ಕೂಡ ನೀವು ಗಿಡಗಳಿಗೆ ಹಾಕಬಹುದು. ನಿಮಗೆ ಸಮಯ ಆದಾಗ ಕಳೆ ಗಿಡಗಳನ್ನೆಲ್ಲ ತೆಗೀರಿ, ಆದರೆ ತಿಂಗಳಿಗೊಮ್ಮೆ ಇದನ್ನು ಹಾಕ್ತಾ ಇರಿ. ನೀವು ಈ ರೀತಿಯಾಗಿ ಹಿಂಡಿಯ ನೀರನ್ನು ಹಾಕಿದ ನಂತರ ನೀವು ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ನೀರನ್ನು ಹಾಕಿ.
ಒಂದು ವೇಳೆ ಸಂಜೆಯ ವೇಳೆಗೆ ಗಿಡ ಸ್ವಲ್ಪ ಡ್ರೈ ಆಗಿದೆ ಅಂತ ಅನಿಸಿದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ, ಹಾಗೆ ನೆಕ್ಸ್ಟ್ ಡೇಯಿಂದ ಸರಿಯಾಗಿ ನೀರನ್ನು ಹಾಕಬಹುದು. ಹಾಗೆ ನೀರನ್ನು ನೀವು ಹಾಕುವಾಗ ನೋಡಿ ಸರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡೇ ಹಾಕಿ. ಇಲ್ಲದಿದ್ದಲ್ಲಿ ಸ್ವಲ್ಪ ಗಟ್ಟಿ ಅಂಶ ಕೆಳಗಡೆ ನಿಲ್ತದೆ, ಮೇಲೆ ನೀರಿನ ಅಂಶ ಮಾತ್ರ ಇರ್ತದೆ. ಹಾಗಾಗಿ ಪ್ರತಿ ಬಾರಿಯೂ ಈ ರೀತಿಯಾಗಿ ನೀವು ಮಾಡಿಕೊಂಡೇ ಗಿಡಗಳಿಗೆ ಹಾಕಿ. ಹೀಗೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ತಿಂಗಳಿಗೆ ಒಮ್ಮೆ ಅಥವಾ 2 ಬಾರಿ ಈ ರೀತಿಯಾಗಿ ಹಿಂಡಿಯ ನೀರನ್ನು ಹಾಕ್ತೇನೆ. ಇದಲ್ಲದೆ ನಾನು ಕೆಲವೊಂದು ಗ್ರ್ಯಾನಲ್ಸ್ ಅಂದರೆ ಆರ್ಗ್ಯಾನಿಕ್ ಆಗಿರುವಂತಹ ಗ್ರ್ಯಾನಲ್ಸ್ ಕೂಡ ಹಾಕ್ತೇನೆ. ಕಾಳು ಕಾಳು ರೀತಿಯಲ್ಲಿರುವ ಒಂದು ಫರ್ಟಿಲೈಸರ್ ಅಂತ ಹೇಳಬಹುದು. ಇದಕ್ಕೆ ನೋಡಿ 1 kgಗೆ 160 ಈ ರೀತಿಯಾಗಿ ಇರ್ತದೆ. ಹಾಗೆ ಇದೆ ಅಂತ ಅಲ್ಲ, ಈ ರೀತಿಯಾಗಿ ತುಂಬ ವೆರೈಟಿಯಲ್ಲಿ ನಿಮಗೆ ಸಿಗ್ತದೆ, ಬೇರೆ ಬೇರೆ ಬ್ರ್ಯಾಂಡಲ್ಲೂ ಕೂಡ ಸಿಗ್ತದೆ. ಅದನ್ನು ನೀವು 15 ದಿನಕ್ಕೊಮ್ಮೆ ಹಾಕಬಹುದು. 15 ದಿನಕ್ಕೊಮ್ಮೆ ಹಿಂಡಿಯ ನೀರನ್ನು ಹಾಕಿ 15 ದಿನಕ್ಕೊಮ್ಮೆ ಇದನ್ನು ನೀವು ಹಾಕಿ ಗಿಡಗಳನ್ನು ಬೆಳೆಸಬೇಕು. ಇಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ ಏನಂದರೆ 15 ದಿನಕ್ಕೊಮ್ಮೆ ಏನಾದರೂ ಫರ್ಟಿಲೈಸರನ್ನು ಗಿಡಗಳಿಗೆ ಹಾಕಲೇಬೇಕು. ಇದಲ್ಲದೆ ನಾನು ಕಾಳು ಕಾಳು ರೀತಿಯಲ್ಲಿರುವ ಬೀಸ್ಟಾರನ್ನು ಕೂಡ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೆ. ಆ ವಿಡಿಯೋಸ್ಗಳನ್ನು ಕೂಡ ನೀವು ನೋಡಿರಬಹುದು. ಅದನ್ನು ಬೇಕಾದರೆ ನೀವು ಗಿಡಗಳಿಗೆ ಹಾಕಬಹುದು. ಆದರೆ ನೋಡಿ ಈ ರೀತಿಯಾಗಿ ಮಣ್ಣನ್ನು ಬಿಡಿಸಿಕೊಂಡೇ ಹಾಕಿ. ಹಾಗೆ ಇದನ್ನು ಹಾಕಿದ ನಂತರ ನೀವು ನೀರನ್ನು ಹಾಕಲೇಬೇಕಾಗ್ತದೆ. ಯಾಕಂದರೆ ಇದು ಕಾಳು ರೀತಿಯಲ್ಲಿರುವ ಒಂದು ಫರ್ಟಿಲೈಸರ್ ಆಗಿದೆ. ಅದು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಆದ ನಂತರವೇ ಗಿಡಗಳಿಗೆ ಸೇರ್ತದೆ. ಹಾಗಾಗಿ ನಾವು ಇದನ್ನು ಹಾಕಿದ ನಂತರ ನೀರನ್ನು ಹಾಕಲೇಬೇಕು. ನೋಡಿ ಈ ರೀತಿಯಾಗಿ ಬಿಡಿಸಿಕೊಂಡು ನಾನು ಈ ಫರ್ಟಿಲೈಸರನ್ನು ಹಾಕ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಇರ್ತದೆ. ನಿಮಗೆ ಮಾರ್ಕೆಟಲ್ಲಿ ಅಂದರೆ ಫರ್ಟಿಲೈಸರ್ ಶಾಪ್ನಲ್ಲಿ ಬೇರೆ ಬೇರೆ ರೀತಿಯಾದ ಫರ್ಟಿಲೈಸರ್ ಸಿಗ್ತದೆ. ನೀವು ಯಾವುದೇ ಒಂದು ಫರ್ಟಿಲೈಸರನ್ನು ಹಾಕಬಹುದು. ಹಾಗೆಯೇ ಕೆಲವರು ಅನ್ನಪೂರ್ಣವನ್ನು ಹಾಕ್ತಾರೆ, ಅದನ್ನು ಕೂಡ ನೀವು ಹಾಕಬಹುದು. ನಾನು ಇಲ್ಲಿಯ ತನಕ ಅದನ್ನು ಹಾಕಲಿಲ್ಲ, ಯಾಕಂದರೆ ಇಲ್ಲಿ ನನಗೆ ಅದು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಅದನ್ನು ಹಾಕಿಲ್ಲ. ಹಾಗೆಯೇ ಎರೆಹುಳು ಗೊಬ್ಬರ, ಕಂಪೋಸ್ಟ್ ಗೊಬ್ಬರವನ್ನು ಕೂಡ ತಿಂಗಳಿಗೊಮ್ಮೆ ಹಾಕಬಹುದು. ನಾನು ಆವಾಗ ಹೇಳಿದಂತೆ ತಿಂಗಳಿಗೆ ಒಮ್ಮೆ ನೆಲಗಡಲೆ ಹಿಂಡಿ, ಹಾಗೆಯೇ ತಿಂಗಳಿಗೊಮ್ಮೆ ಈ ರೀತಿಯಾದ ಬೇರೆ ಬೇರೆ ಗೊಬ್ಬರಗಳನ್ನು ನೀವು ಗಿಡಗಳಿಗೆ ಹಾಕಬಹುದು. ಆಗ 15 ದಿನಕ್ಕೊಮ್ಮೆ ಏನಾದರೂ ಒಂದು ಫರ್ಟಿಲೈಸರನ್ನು ನೀಡಿದಂತೆ ಆಗ್ತದೆ. ಅಂದರೆ ನೆಲಗಡಲೆ ಹಿಂಡಿಯನ್ನು ಹಾಕಿದ 15 ದಿನದ ನಂತರ ಬೇರೆ ಯಾವುದಾದ್ರೂ ಗೊಬ್ಬರವನ್ನು ಹಾಕಿ, ಮತ್ತೆ 15 ದಿನ ಆದ ನಂತರ ನೆಲಗಡಲೆ ಹಿಂಡಿಯ ನೀರನ್ನೇ ಹಾಕಿ. ಈ ರೀತಿಯಾಗಿ ನೀವು ಗಿಡಗಳನ್ನು ಬೆಳೆಸಿದರೆ ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿ ನಿಮಗೆ ಸಿಗ್ತದೆ. ಕೆಲವೊಮ್ಮೆ ನಮ್ಮ ಗಿಡಗಳಲ್ಲಿ ತುಂಬಾ ಇಳುವರಿ ಅಂದರೆ ತುಂಬಾ ಮೊಗ್ಗುಗಳು ಆದರೂ ಕೂಡ ಅದು ನಮ್ಮ ಕೈ ಸೇರುವುದರೊಳಗಾಗಿ ಹುಳಗಳು ಅದನ್ನು ಹಾಳು ಮಾಡಿರ್ತದೆ. ಅದಕ್ಕಾಗಿ ನೀವು ಕೀಟನಾಶಕಗಳನ್ನು ಗಿಡಗಳಿಗೆ ಸಿಂಪಡಿಸಬೇಕಾಗ್ತದೆ. ಇದನ್ನು ನೀವು ಗಿಡಗಳಲ್ಲಿ ಹುಳಗಳು ಕಂಡಾಗಲೇ ನೀವು ಸಿಂಪಡಿಸಬೇಕು. 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಕೀಟನಾಶಕವನ್ನು ಸಿಂಪಡಿಸಿ. ಹಾಗೆ ಕಳೆದ ಬಾರಿ ನಾನು ಫರ್ಟಿಲೈಸರ್ ಶಾಪ್ಗೆ ಹೋದಾಗ ಈ ಟಿಕ್ಟಾಕ್ ಅನ್ನುವಂತಹ ಒಂದು ಮೆಡಿಸಿನ್ ಅಥವಾ ಸ್ಪ್ರೇಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ನನ್ನ ಗಿಡಗಳಿಗೆ ಈಗ ಹಾಕ್ತಾ ಇದ್ದೇನೆ. ಇದನ್ನು 1 ಲೀಟರ್ಗೆ 2 ml ನಾವು ಹಾಕಬೇಕಾಗ್ತದೆ. ನನ್ನ ಈ ಕ್ಯಾನ್ನಲ್ಲಿ 3 ಲೀಟರ್ ನೀರು ಹಿಡಿತದೆ. ಹಾಗಾಗಿ 6 ml ನಾನು ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೇನೆ. ನಾನು ಎರಡನ್ನು ಒಟ್ಟಿಗೆ ಅಂದರೆ ಕೀಟನಾಶಕ ಹಾಗೆ ಟಿಕ್ಟಾಕನ್ನು ಒಟ್ಟಿಗೆ ಹಾಕಿ ಸ್ಪ್ರೇ ಮಾಡ್ತೇನೆ. ನಾನು ಟಿಕ್ಟಾಕನ್ನು ಯಾವಾಗಲೂ ಕೂಡ ಬಳಸ್ತಾ ಇಲ್ಲ. ಕೆಲವೊಮ್ಮೆ ಗಿಡಗಳು ವೀಕಾಗಿ ಕಂಡಾಗ ನಾನು ಅದನ್ನು ಹಾಕಿ ಸ್ಪ್ರೇ ಮಾಡ್ತೇನೆ. ಹೆಚ್ಚಾಗಿ ನಾನು ಕೆಮಿಕಲ್ ಅಂತ ಕೀಟನಾಶಕವನ್ನು ಮಾತ್ರ ಗಿಡಗಳ ಎಲೆಗಳಿಗೆ ಸ್ಪ್ರೇ ಮಾಡ್ತೇನೆ. ನಾನು ಇಲ್ಲಿ ಟಿಕ್ಟಾಕ್ ಅಂತ ಒಂದು ಬಾಟಲನ್ನು ತೋರಿಸಿದ್ದೇನೆ, ಆದರೆ ಅದೇ ನಿಮ್ಮ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗಬೇಕಂತ ಏನೂ ಇಲ್ಲ. ಆ ರೀತಿಯಾದ ಬೇರೆ ಬೇರೆ ಒಂದು ಮೆಡಿಸಿನ್ ಅಥವಾ ಬೇರೆ ಬೇರೆ ಒಂದು ಗಿಡಗಳನ್ನು ಸ್ಟ್ರಾಂಗ್ ಮಾಡುವಂತಹ ಒಂದು ಸ್ಪ್ರೇಗಳು ಸಿಗ್ತದೆ. ಅದನ್ನು ಕೂಡ ನೀವು ಹಾಕಬಹುದು. ಹಾಕಲೇಬೇಕು ಅಂತ ಏನೂ ಇಲ್ಲ. ನಾನು ಎಲ್ಲ ಸಲನೂ ಕೂಡ ಹಾಕುವುದಿಲ್ಲ, ಕೆಲವು ಸಲ ಮಾತ್ರ ಹಾಕ್ತೇನೆ. ಅದರಿಂದ ಹೂವು ಕೂಡ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಮಳೆಗಾಲದ ನಂತರ ಗಿಡಗಳು ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಫರ್ಟಿಲೈಸರ್ ಶಾಪಿಂದ ತರಿಸಿದ್ದೇನೆ. ಹಾಗೆ ಅದು ತುಂಬ ಉಳಿದಿದೆ ಅಂತ ನಾನು ಈಗ ಕೆಲವೊಮ್ಮೆ ಹಾಕ್ತೇನೆ. ನೋಡಿ ಈ ರೀತಿಯಾಗಿ ಗಿಡಗಳ ಎಲೆಗಳಿಗೆ ಸ್ಪ್ರೇ ಮಾಡಬೇಕು, ಬುಡದಿಂದಲೂ ಕೂಡ ಸ್ಪ್ರೇ ಮಾಡಬೇಕು. ಇದನ್ನು ನೀವು ಗಿಡಗಳಲ್ಲಿ ಹುಳಗಳು ಕಂಡ ತಕ್ಷಣವೇ ಸ್ಪ್ರೇ ಮಾಡಬಹುದು, ಅಥವಾ ಚಿಗುರುಗಳು ತುಂಬ ಬಂದಾಗ ಸ್ಪ್ರೇ ಮಾಡಬಹುದು. ಗಿಡಗಳಲ್ಲಿ ಹೂವು ಆಗುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ಹಾಗಾಗಿ ನಾವು ಗಿಡಗಳಲ್ಲಿ ಹುಳಗಳು ಕಂಡ ತಕ್ಷಣವೇ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಫರ್ಟಿಲೈಸರನ್ನು ಹಾಕ್ತೇನೆ, ಸ್ಪ್ರೇಯನ್ನು ಹಾಕ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚು ಹೆಚ್ಚು ಹೂವು ಆಗಬೇಕಾದಲ್ಲಿ ನೀವು ಬೇರೆ ಬೇರೆ ರೀತಿಯಾದ ಕೆಮಿಕಲ್ ಫರ್ಟಿಲೈಸರನ್ನು ಹಾಕಲೇಬೇಕು ಅಂತ ಏನೂ ಇಲ್ಲ. ಕೇವಲ ನೆಲಗಡಲೆ ಹಿಂಡಿ ಮತ್ತು ಹಟ್ಟಿ ಗೊಬ್ಬರದ ನೀರನ್ನು ಫರ್ಟಿಲೈಸರ್ ಆಗಿ ಈ ಮಲ್ಲಿಗೆ ಗಿಡಗಳಿಗೆ ಹಾಕುವುದರಿಂದಲೂ ಕೂಡ ನೀವು ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯಬಹುದು. ಹಾಗೆ ಹೂವನ್ನು ಕಾಪಾಡಿಕೊಳ್ಳಲು ಕೀಟನಾಶಕವನ್ನು ಆಗಾಗ ಬಳಸಬೇಕಾಗ್ತದೆ.
ಇದರ ಜೊತೆಗೆ ನೀವು ಮಲ್ಲಿಗೆ ಗಿಡಗಳನ್ನು ಬಿಸಿಲು ಬೀಳುವಂತಹ ಜಾಗದಲ್ಲೇ ನೆಡಬೇಕು ಅಥವಾ ಇಡಬೇಕು. ಇದಿಷ್ಟು ಮಾಡಿದರೆ ಸಾಕಾಗ್ತದೆ, ನಿಮ್ಮ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರುತ್ತದೆ. ಆದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಹೂವಿದ್ದು ಬೇಸಿಗೆಯಲ್ಲಿ ಜಾಸ್ತಿ ಆಗುವುದು ಸಹಜ ಅಂತಲೇ ಹೇಳಬಹುದು. ಮಳೆಗಾಲದಲ್ಲಿ ನಾವು ಯಾವುದೇ ರೀತಿಯಾದ ಗೊಬ್ಬರವನ್ನು ಗಿಡದ ಬುಡಕ್ಕೆ ಹಾಕಿದರೆ ಅದು ನೀರಿನಲ್ಲಿ ಇಳಿದು ಹೋಗ್ತದೆ, ಅಥವಾ ನೆಲಗಡಲೆ ಹಿಂಡಿಯನ್ನು ಹಾಕಿದಾಗ ಅಲ್ಲೇ ಕೊಳೆತು ಹುಳಗಳ ಸಮಸ್ಯೆ ಬರ್ತದೆ. ಈ ರೀತಿಯಾಗಿ ನಾವು ಮಳೆಗಾಲದಲ್ಲಿ ಗೊಬ್ಬರವನ್ನು ಸರಿಯಾಗಿ ಹಾಕಲು ಸಾಧ್ಯವಾಗದೇ ಇದ್ದ ಕಾರಣ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ. ಹಾಗೆ ತುಂಬನೇ ಮಳೆ ಬರುತ್ತಿರುವುದರಿಂದಲೂ ಕೂಡ, ಅಂದರೆ ಬಿಸಿಲು ಇಲ್ಲದೇ ಇರುವುದರಿಂದಲೂ ಕೂಡ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ. ಹಾಗೆ ಚಳಿಗಾಲದಲ್ಲೂ ಕೂಡ ತುಂಬ ಏನು ಬಿಸಿಲಿರುವುದಿಲ್ಲ. ಹಾಗೆ ಮಳೆಗಾಲದಲ್ಲಿ ಗಿಡಗಳು ಹಾಳಾಗಿರ್ತದೆ, ಅದು ರಿಕವರಿ ಆಗಲು 1-2 ತಿಂಗಳಾದರೂ ಬೇಕಾಗ್ತದೆ. ಹಾಗಾಗಿ ಚಳಿಗಾಲದಲ್ಲೂ ಕೂಡ ನಾವು ತುಂಬ ಹೂವನ್ನು ಎಕ್ಸ್ಪೆಕ್ಟ್ ಮಾಡುವುದು ಸ್ವಲ್ಪ ಕಷ್ಟ ಅಂತ ಹೇಳ್ಬಹುದು. ಹಾಗೆ ಮಳೆಗಾಲದಲ್ಲಿ ಹಾಳಾಗಿದ್ದ ಗಿಡಗಳು ಬೇಸಿಗೆ ಬರುವಾಗ ಚೆನ್ನಾಗಿ ಚಿಗುರು ಬಂದಿರ್ತದೆ. ಹಾಗೆ ಒಳ್ಳೆಯ ಬಿಸಿಲು ಕೂಡ ಬೀಳುತ್ತಿರುವುದರಿಂದ ಬೇಸಿಗೆಯಲ್ಲಿ ಇಳುವರಿ ಸ್ವಲ್ಪ ಜಾಸ್ತಿ ಇರ್ತದೆ. ಹಾಗೆ ಒಳ್ಳೆಯ ಒಂದು ಗೊಬ್ಬರವನ್ನು ಹಾಕುವುದರಿಂದ ಇಳುವರಿಯನ್ನು ನಾವು ದುಪ್ಪಟ್ಟು ಮಾಡಿಕೊಳ್ಳಬಹುದು. ನಾನು ಇಲ್ಲಿ ನೆಲಗಡಲೆ ಹಿಂಡಿಯನ್ನು 3 kgಯಷ್ಟು ಮಾತ್ರ ನೆನೆಸಿದ್ದೇನೆ ಅಂತ ಹೇಳಿದ್ದೇನೆ. ಹಾಗೆ ನನ್ನ ಗಿಡಗಳನ್ನು ಕೂಡ ನೀವು ಒಮ್ಮೆ ಗಮನಿಸಬೇಕಾಗ್ತದೆ. ಇಷ್ಟು ದೊಡ್ಡ ಗಿಡಗಳಿಗೆ ನಾನು 3 kgಯಷ್ಟು ನೆನೆಸಿದ್ದೇನೆ. ನನ್ನ ಬಳಿ ಟೋಟಲ್ ಆಗಿ 45-46 ಗಿಡಗಳಿವೆ. ಅಷ್ಟಕ್ಕೆ ನಾನು 3 kgಯಷ್ಟು ನೆನೆಸಿದ್ದೇನೆ. ನಿಮ್ಮ ಬಳಿ ಚಿಕ್ಕ ಚಿಕ್ಕ ಗಿಡ ಇದ್ದಲ್ಲಿ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಿಂಡಿಯನ್ನು ನೆನೆಸಬೇಕಾಗ್ತದೆ. ಈ ವಿಡಿಯೋದ ಮೂಲಕ ನಾನು ನನ್ನ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಯಾವೆಲ್ಲ ಗೊಬ್ಬರವನ್ನು, ಫರ್ಟಿಲೈಸರನ್ನು ಹಾಕಿದ್ದೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.